ಕೇವಲ ಈ 4 ಜನ ಅಲ್ಲ ರೀ, ಇನ್ನೂ ಕರ್ನಾಟಕದಿಂದ ಹೋಗಿದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಕೊಡ್ತೀವಿ. ಕರ್ನಾಟಕದ ವಿವಿಧ ಜಿಲ್ಲೆಯ 9 ಮಂದಿ ಕಣ್ಮರೆ ಆಗಿದ್ದಾರಂತೆ. ನನಗೆ ನಿನ್ನೆಯಿಂದ ಆತಂಕ ಇದ್ದಿದ್ದು ಅದನ್ನೇ. ನಾನು ನಿನ್ನೆನೂ ಕೂಡ ಬೆಳಗ್ಗೆ ನ್ಯೂಸಲ್ಲಿ ಅದನ್ನೇ ಹೇಳ್ತಾ ಇದ್ದಿದ್ದು. ಚೂರಲ್ಮಲೆ ಎಸ್ಟೇಟ್ ಕ್ವಾರ್ಟರ್ಸ್ನಲ್ಲಿ ಇದ್ದಿದ್ದು 9 ಮಂದಿ. ಜಲಪ್ರಳಯದಲ್ಲಿ ಸಂಪೂರ್ಣವಾಗಿ ಎಸ್ಟೇಟ್ ಕ್ವಾರ್ಟರ್ಸ್ ಕೊಚ್ಕೊಂಡು ಹೋಗಿದೆ. ಗುರುಮಲ್ಲಣ್ಣ 60 ವರ್ಷ, ಸಾವಿತ್ರಿ 54 ವರ್ಷ, ಸಬಿತಾ 43 ವರ್ಷ, ಶಿವಣ್ಣ 50 ವರ್ಷ, ಅಪ್ಪಣ್ಣ 39 ವರ್ಷ, ಅಶ್ವಿನ 13 ವರ್ಷ, ಜೀತು 11, ದಿವ್ಯಾ 35, ರತ್ನ 48. ಜಲಪ್ರಳಯದಲ್ಲಿ ನಾಪತ್ತೆಯಾಗಿರುವಂತಹ ಕನ್ನಡಿಗರು ಇವರು 9 ಮಂದಿ ಕಣ್ಮರೆಯಾಗಿದ್ದಾರೆ. ಒಂದು ಕಡೆಗೆ ಚಾಮರಾಜನಗರದಲ್ಲಿರುವಂಥವ್ರು 4 ಜನ, ವಿವಿಧ ಜಿಲ್ಲೆಯ 9 ಮಂದಿ, 9 + 4 13. 13 ಜನರಲ್ಲಿ ಇಬ್ಬರದ್ದು ಮಾತ್ರ ಸಿಕ್ಕಿದೆ ಮೃತದೇಹ. ಇನ್ನು 11 ಮಂದಿಯ ಮೃತದೇಹಗಳೇ ಸಿಕ್ಕಿಲ್ಲ. ನನ್ನ ಸಹೋದ್ಯೋಗಿ ಈಗ ಕೆ.ಪಿ. ನಾಗರಾಜ್ ನನ್ನ ಸಂಪರ್ಕಕ್ಕೆ ಮತ್ತೆ ಸಿಗ್ತಾ ಇದ್ದಾರೆ. ಕೆ.ಪಿ. ನಾಗರಾಜ್, ನನಗೆ ನಿನ್ನೆಯಿಂದಲೂ ಈ ಸುದ್ದಿ ಓದಬೇಕಾದ್ರೆ ನಿನ್ನೆ ಬೆಳಗ್ಗೆ ಕೆ.ಪಿ. ನಾಗರಾಜ್ ಇದೇ ಸುದ್ದಿಯನ್ನು ಆರಂಭ ಮಾಡಿದಾಗ ನನಗೆ 40 ಸಾವಾಗಿದೆ ಅಂತ ಅಂದಾಗ ಅಷ್ಟೊಂದು ಆಯ್ತಾ ಅಂದ್ಕೊಳ್ತಾ ಇದೆ. ಆಮೇಲೆ ಕ್ಷಣಕ್ಕೂ ಕೂಡ ಒಂದೊಂದು ಬುಲೆಟಿನಲ್ಲೂ ಕೂಡ 53 ಆಯಿತು, 63 ಆಯಿತು, 77 ಆಯಿತು, ಇಂಥದನ್ನೆಲ್ಲ ಕೇಳೋಕ್ಕೆ ಶುರು ಮಾಡಿದಾಗ ಯಪ್ಪ ಎಂಥ ಸಂಕಟ ಆಗ್ತಾ ಇತ್ತು. ನೀವು ಅಲ್ಲಿದ್ದೀರಾ. ಈ ನನಗೆ ನಿನ್ನೆ ಆತಂಕ ಇದೇ ಇತ್ತು, ನ್ಯೂಸಲ್ಲಿ ಹೇಳ್ತಾ ಇದೆ ಕನ್ನಡಿಗರು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಏನು ಅನ್ನುವಂಥದ್ದನ್ನು ನೋಡಬೇಕು ಅಂತ ಹೇಳಿ. ಏನು ಸಿಗ್ತಾ ಇದೆ ರಿಪೋರ್ಟ್ ಕನ್ನಡಿಗರದ್ದು? ಅರುಣ್, ಅದನ್ನು ಒಂದೆರಡು ನಿಮಿಷ ಹೇಳ್ತೇನೆ ಅರುಣ್. ಅದಕ್ಕಿಂತ ಮುಂಚೆ ಈ ವ್ಯಕ್ತಿನ ತೋರಿಸ್ತಾ ಇದ್ದೀನಿ ಅರುಣ್. ಇವರು ರವಿ ಅಂತ ಅರುಣ್, ಇಲ್ಲಿಯವರೇ, ಅಂದರೆ ಮೂಲತಃ ಕನ್ನಡಿಗರು ಅರುಣ್. ಗುಂಡ್ಲುಪೇಟೆಯಲ್ಲಿ ಇದ್ದಂಥವರು. ಇವರ ಮನೆಯ 11 ಜನ ನಾಪತ್ತೆಯಾಗಿದ್ದಾರೆ. ಬಹುತೇಕ ಉಳಿದಿರುವಂಥ ಯಾವ ಲಕ್ಷಣಗಳು ಕೂಡ ಇಲ್ಲ. ಇವರು ಇದೇ ಊರಲ್ಲಿ ಹುಟ್ಟಿ ಬೆಳೆದಂಥವ್ರು ಅರುಣ್. ಅಪ್ಪಟ ಕನ್ನಡ ಮಾತಾಡ್ತಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. 11 ಜನ ನಿಮ್ಮ ಮನೆಯವ್ರು ಕಳೆದು ಹೋಗಿದ್ದಾರೆ. ಈ ದುಃಖ ಹೆಂಗೆ ಕಾಪಾಡ್ಕೊತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋದು, ಹುಡ್ಕಕ್ಕಂತೂ ಆಗೋದಿಲ್ಲ, ನೀರಲ್ಲಿ ಇಳಿಯೋಕ್ಕೂ ಆಗೋದಿಲ್ಲ, ಯಾರು ಇಳಿಯೋಕ್ಕಾಗೋದಿಲ್ಲ. ಅವ್ರು ಇನ್ನು 90ಕ್ಕೆ ಅವ್ರನ್ನ ಹುಡುಕ್ಬೇಕಂದ್ರೆ 90 ಕಿಲೋಮೀಟ್ರ್ ದೂರ ಹೋಗಿ ಹುಡುಕಬೇಕು. ಅವರು ಇಲ್ಲವೋ ಒಂದು 30-40 ಶವಗಳು ಸಿಕ್ಕವೆ ಅಂತ ಹೇಳವ್ರೆ. ಇಲ್ಲಿ ನೀವು ಕನ್ನಡಿಗರು ಇದ್ದೀರಾ? ಎಷ್ಟು ಜನ ಇದ್ರಿ ಇಲ್ಲೆಲ್ಲ? ಇಲ್ಲಿ ಮೊದಲು ನಾವು ಬಂದ ಟೈಮಲ್ಲಿ ಜಾಸ್ತಿ ಇದ್ರು, ಇವಾಗ ಕಡಿಮೆ. ಓಕೆ, ಇವಾಗ ಒಂದು 500 ಇರ್ಬೋದು. 500 ಜನ ಕನ್ನಡಿಗರು ನೀವಿಲ್ಲ ಅಂದ್ರೆ? ಈ ಚೂರುಮಲೆಯಲ್ಲಿ ಕನ್ನಡಿಗರು ಜಾಸ್ತಿ ಇದ್ರಾ? ಫಸ್ಟ್ ಇದ್ರು, ಈಗಿಲ್ಲ. ಇವಾಗ ಎಲ್ಲರೂ ಹೋದ್ರು. ಇದ್ರದಿಂದ ಇಲ್ಲಿ ಇರೋದು ಬೇಡ ಅಂತ ಎಲ್ಲರೂ ಸುಮಾರು ಜನ ಹೊಂಟೋದ್ರು. ಓಕೆ ಓಕೆ. ಈಗ ಇದ್ರು ಇವರೆಲ್ಲ ಹೆಂಗ್ ಸ್ವಂತ ಮನೆ ಕಟ್ಕೊಂಡ್ರು? ಏನು ಆಗಲ್ಲ ಅಂತನಾ? ಏನು ಆಗೋದಿಲ್ಲ ಅಂತ. ಎಲ್ಲ ಸ್ವಂತ ಮನೆನೇ ಇಲ್ಲ, ಸರ್ಕಾರದಿಂದ. ನಿಮ್ಮ 11 ಜನ ಅಂದ್ರೆ ನಿಮ್ಮ ಫ್ಯಾಮಿಲಿಯವ್ರು ಯಾರ್ಯಾರು? ಫ್ಯಾಮಿಲಿ ಅಂದರೆ ನಮ್ಮ ನಾದ್ನಿದು ಕೊಟ್ಟಿದ್ವಲ್ಲ, ಆ ಕುಟುಂಬದಲ್ಲಿ ಇರೋರು ಇವಾಗ ಹೋಗಿರೋರು ಎಲ್ಲರೂ. ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ಭಾವ, ಇವರಿಬ್ಬರು ಮತ್ತು ಆಶ್ರಮದಲ್ಲಿ ರಾತ್ರಿ ಕರ್ಕೊಂಡು ಹೋಗೋರು. ಆಮೇಲೆ ಇಲ್ಲಿ ಪ್ರಳಯ ಬಂದಾಗ ಇಲ್ಲಿದ್ದು ಆಫೀಸು ಅವರು ಕರ್ಕೋಗಿ ಇರಿಸಿರೋದು. ಈ ಜಾಗದಲ್ಲೇ ಮೊದಲೇ ಆಗಿತ್ತು ಈ ಥರದ ಒಂದ್ಸಲ 19ರಲ್ಲಿ 18 ಆಗಿತ್ತು. ಅದು ಅನುಭವ ನಮಗೈತೆ. ಆ ಹೆದರಿಕೆಯಿಂದ ಮೊದಲೇ ಇಲ್ಲಿ ಜನಗಳನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಇವಾಗ ನಮ್ಮ ಸಂಬಂಧಿಕರು ಹೋಗಿರೋದು ಸ್ವಂತ ಮನೇಲಿ ಇರೋದ್ರಿಂದ ಅವರು ಹಿಂಗಾಗೋದಿಲ್ಲ ಅಂತ ತಿಳ್ಕೊಂಡೇ ಅವರು ಮನೇಲಿ ಇತ್ಕೊಂಡಿರ್ಬೋದು. ಅದರಿಂದ ಇದು ಯಾರು ತಿಳ್ಕೊಂಡಿಲ್ಲ. ಅರುಣ್, ಇವರದೊಂದು ಡೀಟೇಲ್ ಇದೆ ಅರುಣ್, ಅದನ್ನ ಆಮೇಲೆ ನಾವು ಪ್ಲೇ ಮಾಡಿಸ್ತೀವಿ ಅರುಣ್. ಈ ಮನುಷ್ಯ ಗುಂಡ್ಲುಪೇಟೆಯವರು ಅರುಣ್. 40 ವರ್ಷದಿಂದ ಇಲ್ಲಿಗೆ ಬಂದಂಥವ್ರು. ಇವರ ಫ್ಯಾಮಿಲಿ 11 ಜನ ನಾಪತ್ತೆ ಆಗಿದ್ದಾರೆ. ಹುಡುಕುವಂಥ ಸಾಧ್ಯತೆಗಳೇ ಇಲ್ಲ, ಆ ರೀತಿಯಾದಂಥ ಸ್ಥಿತಿ. ನೀವು ಆಗಲೇ ಕೇಳ್ತಿದ್ದಂತೆ ಕನ್ನಡಿಗರ ಸಾವಿನ ಸಂಖ್ಯೆ ಅರುಣ್ ಹೆಚ್ಚಾಗಬಾರ್ದು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ. ಆದರೆ ವಾಸ್ತವನೇ ಬೇರೆ ಇದೆ ಅರುಣ್. ಸ್ಪಷ್ಟವಾಗಿ ಕನ್ನಡಿಗರ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ರೀತಿಯಾದಂತಹ ಸುದ್ದಿಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಅರುಣ್. ಯಾವುದು ಆಗಬಾರ್ದು ಅಂತ ಅನ್ಕೋತಾ ಇದ್ದು ಅದು ಆಗ್ತಾ ಇದೆ. ಡಬಲ್ ಡಿಜಿಟ್ ಕನ್ನಡಿಗರ ಸಾವಿನ ಸಂಖ್ಯೆ ದಾಟ್ತಾ ಇದೆ. ಹೆಚ್ಚು ಕಡಿಮೆ ಅಣ್ಣ ತಮ್ಮಂದ್ರ ಒಂದು ಫ್ಯಾಮಿಲಿಯವರೇ ಒಂದು 8-10 ಜನ ನಾಪತ್ತೆ ಆಗಿದ್ದಾರೆ. ಅವರು ಉಳಿದಿರುವಂಥ ಲಕ್ಷಣಗಳಿಲ್ಲ. ಅದು ಹೇಳ್ತೀನಲ್ಲ, ಅಂದರೆ ಅವರು ಚೆನ್ನಾಗಿರಲಿ ಅನ್ನುವಂಥದ್ದು ಆರೈಕೆ, ಪ್ರಾರ್ಥನೆ. ಬಟ್ ಪ್ರಾರ್ಥನೆ ಫಲಿಸುವಂಥ ಯಾವ ಲಕ್ಷಣಗಳು ಇಲ್ಲ ಅನ್ನುವಂಥದ್ದು ನನಗೆ ಈಗ ಕೆಲವು ಹೊತ್ತಿನ ಮುಂಚೆ ಸಿಕ್ಕಂಥ ಮಾಹಿತಿಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ ಅರುಣ್. ಓಕೆ, ಕೆ.ಪಿ. ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಹಳ ಕಷ್ಟ. ಅವರು ಹೇಳ್ತಾ ಇದ್ರು 11 ಜನ ಕುಟುಂಬದವರು ಹೋಗ್ತಾ ಇದ್ದಾರೆ ಅಂತೇಳಿ.
ವೆರಿ ಟಫ್.